ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು RCB ಅಭಿಮಾನಿಗಳಿಗೆ ಬಿಗ್ ಶಾಕ್. RCB ತಂಡದ ಬಗ್ಗೆ MS ಧೋನಿ ಅವರು ಮಾತಾಡಿದ್ದಾರೆ ಅಂತ ಹೇಳಬೇಕು, ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. RCB ತಂಡದ ಬಗ್ಗೆ MS ಧೋನಿ ಅವರು ಏನಂತ ಕೊಟ್ಟಿದ್ದಾರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವು ನೋಡ್ಬೋದು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. IPL 2025 ಮೊದಲನೇ ಪಂದ್ಯ RCB ಮತ್ತು KKR ಇದೆ, ಎಲ್ಲರೂ ಕೂಡ ಗೊತ್ತಿರ್ಬೋದು. ಇಲ್ಲಿ ಯಾವ ತಂಡ ಗೆದ್ದು ವಿಜಯ್ ಆಗುತ್ತೆ ಅಂತ ಕಮೆಂಟ್ ಮಾಡಿ. RCB ಮತ್ತು CSK ಪಂದ್ಯ ಇದೆ. RCB ತಂಡ ಕಳೆದ ವರ್ಷ CSK ತಂಡವನ್ನು ಹೀನಾಮಾನಾಗಿ ಸೋಲಿಸಿತ್ತು. ಲಾಸ್ಟ್ ಮ್ಯಾಚ್ ಅಂತ ಹೇಳಬೇಕು. CSK ಪ್ಲೇ ಆಫ್ ಕನಸ ಭಗ್ನ ಮಾಡಿತ್ತು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೇಳಬೇಕು. ಈಗ ಎಲ್ಲ ಆಟಗಾರರು ಕೂಡ ಅಂದರೆ CSK ಪ್ಲೇಯರ್ಸ್ಗಳು, CSK ಫ್ಯಾನ್ಸ್ಗಳೆಲ್ಲರೂ ಕೂಡ RCB ವಿರುದ್ಧ ಸೇಡನ್ನ ತೀರಿಸ್ಕೋಬೇಕು, ನಾವು ಗೆಲ್ಲಬೇಕು ಅಂತ ಕಾಯ್ತಾ ಇರ್ತಾರೆ. RCB ಮತ್ತು CSK ಮ್ಯಾಚು 28ನೇ ತಾರೀಕಿದೆ, ಅದು ಕೂಡ ಚೆನ್ನೈಲಿ ಅಂತ ಹೇಳಬೇಕು. ಮತ್ತು 3ನೇ ತಾರೀಕು ಬೆಂಗಳೂರಲ್ಲಿ ಇದೆ ಅಂತ ಹೇಳಬೇಕು. 28ನೇ ತಾರೀಕು ಮ್ಯಾಚ್ ಬಗ್ಗೆ MS ಧೋನಿ ಅವರು ಮಾತಾಡಿದ್ದಾರೆ. ಏನಂತ ಮಾತಾಡಿದ್ರಪ್ಪ ಅಂದರೆ, ನಾವು RCB ವಿರುದ್ಧ ಗೆಲ್ಲಲೇಬೇಕು. ನಾವು ಕಳೆದ ವರ್ಷ RCB ತಂಡದ ವಿರುದ್ಧ ಸೋತಿದ್ನ ನನ್ನ ಕೈಲಿ ಮರೆಯೋಕೆ ಆಗ್ತಿಲ್ಲ. ಅದು ನನಗೆ ಒಂದು ಫೈನಲ್ ಮ್ಯಾಚ್ ರೀತಿ ಇತ್ತು. ಆ ಫೈನಲ್ ಮ್ಯಾಚ್ ಸೋತಷ್ಟೇ ಬೇಜಾರಾಯಿತು ನನಗೆ. ಈ ವರ್ಷ ನಾವು RCB ವಿರುದ್ಧ ಗೆಲ್ಲಲೇಬೇಕು, 2-2 ಪಂದ್ಯ ನಾವು ಗೆಲ್ಲಲೇಬೇಕು RCB ಟೀಮ್ ವಿರುದ್ಧ ಅಂತ MS ಧೋನಿ ಅವರು ಹೇಳಿದ್ದಾರೆ ಅಂತ ಹೇಳಬೇಕು. ಮತ್ತು RCB ತಂಡನೇ ಕೆಣಕಿ ಯಾರೂ ಕೂಡ ಉಳಿದಿಲ್ಲ ಅಂತ ಹೇಳಬೇಕು. RCB ತಂಡ ಯಾವ ವರ್ಷ ಗುರು ನಾಕೌಟಲ್ಲಿ CSK ತಂಡ ವಿರುದ್ಧ ಸೋಲ್ತಿದ್ರು, ಆದರೆ ಕಳೆದ ವರ್ಷ CSKನೇ ಸೋಲಿಸಿ ಪ್ಲೇ ಆಫ್ ಕನಸಿಂದ ಭಗ್ನ ಮಾಡಿದಾರೆ ಅಂತ ಅಂದರೆ CSK ಫ್ಯಾನ್ಸ್ಗಳಿಗೆ ಅಥವಾ CSK ಟೀಮರ್ಸ್ಗೆ ಯಾವ ರೀತಿ ಉಳಿದಿರಬೇಡ ಅಂತ ನೀವೇ ಯೋಚನೆ ಮಾಡಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ ಬಾಯ್ ಬಾಯ್, ನಮಸ್ಕಾರ. ಜೈ RCB. ಈ ಸಲ ಕಪ್ ನಮ್ಮದೇ, ಹೊಡಿಲೇಬೇಕು, ಹೊಡಿತೀವಿ. ಸಿಗಿ ಸೋನ್ ಟಾಟಾ ಬಾಯ್ ಬಾಯ್. ಏನಂತೀರಾ?